ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಗೊತ್ತಾ? 6 ಗಂಟೆ. ವಾಕೆಲ್ಲ ಮುಗೀತು, ಮನೆಗೆ ಹೋಗ್ತಾಯಿದ್ದೀನಿ. ಒಂದು ನರ ಪಿಳ್ಳೆನೂ ಇಲ್ಲ. 5 ಗಂಟೆಗೆ ಬಂದೆ. ಸೊ 5:15, 5:20ಕ್ಕೆ ಬರ್ತಾಯಿದ್ದೆ. ಬೇಗ ಬಂದೆ, ಬೇಗ ಮುಗೀತು. ಕಾರಣ ಇವತ್ತು ಊರಿಗೆ ಹೋಗಬೇಕು. ಸೊ ನನ್ನ ತಮ್ಮನ ಮಿಸ್ಸಸ್ನ ಡೆಲಿವರಿಗೆ ಸೀಮಂತ, ಸೆಕೆಂಡ್ ಬೇಬಿದು. ಏನು ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ ಅಂದರೆ ಸಿಂಪಲ್. ಊರಿಗೆ ಹೋಗಬೇಕು, ನನ್ನ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಹೋಗಬೇಕು. ಯಾಕಂದರೆ ಅವರಿಗೆ ಮಿಡ್ ಟರ್ಮ್ ಎಕ್ಸಾಮ್ದು ನೋಟ್ಸು ರಿವಿಷನ್ ಎಲ್ಲ ಕೊಡ್ತಾಯಿದ್ದಾರೆ. ಅವ್ರನ್ನಂತ ಹಾಲಿಡೇಸ್ ಹಾಕ್ಸಲ್ಲ. ಸತೀಶ್ ಕರ್ಕೋ, ಏನಾಗಲ್ಲ ಒಂದಿನ ಅಂತ ಹೇಳ್ತಾಯಿದ್ರು. ಸೊ ನೋ ಅಂತ ಹೇಳಿದ್ದೀನಿ. ಇನ್ನೂ ಯಾವುದೂ ಪಕ್ಕ ಡಿಸೈಡ್ ಆಗಿಲ್ಲ. ಅಪ್ಪ ಸುಸ್ತಾಯಿತು, ನಿಜಕ್ಕೂ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸೊ ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಬೆಳಗಾಗಿಲ್ಲ ಗಾಯ್ಸ್, 6 ಗಂಟೆ ಆದರೂ. ಈ ಪಾರ್ಕಲ್ಲಿ ಲೈಟ್ ಮಾತ್ರ ಹಾಕಿಲ್ಲ. ಸೊ ಮುಗೀತು, ಹೋಗ್ತಾಯಿದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ವಿಡಿಯೋ ಕೊನೆ ತನಕ ನೋಡಿ, ಏನೇನಾಗುತ್ತೆ ಹ್ಯಾಡ್ ಮಾಡ್ತೀನಿ. ಓಕೆ, ನಮ್ಮ ರೋಡನ್ನ ಇನ್ನೂ ರೆಡಿ ಮಾಡಿಲ್ಲ. ಎಲ್ಲ ಕಲ್ಲು ನಡ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ. ನನ್ನ ಮಕ್ಕಳು ನನ್ನನ್ನು ಬಿಟ್ಬಿಟ್ಟು ಸೈಕಲ್ ತೊಗೊಂಡು ಓಡ್ತರು. ಸೊ ಗಣಪತಿ ಇನ್ನೂ ಯಾರೋ ಮಾಡ್ಕೊಂಡಿದ್ದಾರೆ. ಇವತ್ತೇನೋ ಗಣಪತಿ ಹೋಮ ಇದೆಯಂತೆ ಇವತ್ತು ಸಂಜೆಗೆ ಪ್ರಸಾದ ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸತೀಶು. ಆಂಟಿ ಗಣಪತಿ ಹೋಮ ಇದೆ, ರಂಗೋಲಿ ಹಾಕಿ ಕೊಡಿ ಬಂದು ಅಂತ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ನಿನ್ನೆ ಮನೆಗೆ ಬಂದು ಹೇಳಿದ್ರು. ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಊರಿಂದ ಬರೋದು ಬೇಗನೆ ಬರಬೇಕು, ಯಾಕಂದರೆ ಪ್ರಸಾದ ಇದೆ. ಬೇರೆ ಕಡೆ ಇನ್ನೂ 1-2 ಕಡೆ ಆರ್ಡ್ರ್ ಇದೆ ಗಣಪತಿ ಪ್ರಸಾದ. ಗಣಪತಿ ಬಿಡ್ತಾರೆ. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರಬೇಕು. ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿ, ಇಬ್ರಿಗೂ ಡಬ್ಬಿ ಕಟ್ಟಿ ಬಾಕ್ಸ್ ಕಟ್ಟಿ ಇಬ್ರಿಗೂ ತಿಂಡಿ ಹಾಕ್ಕೊಟ್ಟು ಲಂಚ್ ಬ್ಯಾಗ್ ರೆಡಿ ಮಾಡಿ, ಬೆಳಿಗ್ಗೆ ಆಯಿತು ಅಂದರೆ ಕೈಗೆ ಕಾಲಿಗೆ ಚಕ್ರ ಕಟ್ಕೋಬೇಕಾಗತ್ತೆ. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಅವರಿಬ್ರಿಗೂ ಸ್ನಾನ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ, ವಾರ ಏನಿಲ್ಲ ಆದರೂ ಸಿಂಪಲ್ಲಾಗಿ ಪೂಜೆ ಮಾಡಿ ರೆಡಿ ಆಗ್ತಾಯಿದ್ದೆ. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಇಬ್ಬರೂ ವ್ಯಾನ್ ಹತ್ತಿಸಿ ಇಬ್ರಿಗೂ ಬಾಯ್ ಹೇಳಿ ವ್ಯಾನ್ ಹೋದ್ಮೇಲೆ ನಾನು ಕೂಡ ರೆಡಿ ಆದೆ. ಟೈಮ್ ಬಂದು ಕರೆಕ್ಟಾಗಿ 8:15. ನನ್ನ ಬ್ಯಾಕ್ ಸೈಡ್ ನೋಡಿ, ಅರ್ಜೆಂಟಲ್ಲಿ ಒಂದೇ ಉಸಿರಲ್ಲಿ ರೆಡಿ ಮಾಡಿಸ್ಬಿಟ್ರು. ಆಯ್ತಾ ನನಗೆ ಕೆಲಸಗಳಿದೆ, ಬೇಗ ಹೋಗಬೇಕು, ಬೇಗ ಬರಬೇಕು ಅಂತ. ಇವಾಗ ನೋಡಿದ್ರೆ ಕಾರ್ ಎತ್ಕೊಂಡು ಮಾರ್ಕೆಟ್ಗೆ ಹೋಗಿದ್ದಾರೆ. ಇಂಥ ಹಸ್ಬೆಂಡ್ಸು ನಿಮ್ಮ ಮನೇಲಿದ್ದಾರಾ? ನಿಮ್ಮ ಹಸ್ಬೆಂಡ್ಸು ಈ ಥರ ಮಾಡ್ತಾರಾ? ಕಮೆಂಟಲ್ಲಿ ಹೇಳಿ. ಒಂದು ಸಿಂಪಲ್ ಸಾಫ್ಟ್ ಜಾರ್ಜೆಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಪರ್ಪಲ್ ವಿತ್ ಆರೆಂಜ್ ಕಾಂಬಿನೇಷನಲ್ಲಿರೋಂಥ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬ್ಲೌಸ್ಗೆ ನನಗೆ ಬಫು ತುಂಬ ಹ್ಯಾಪ್ಟಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಬ್ಲೌಸ್ ಹೊಲಿಸಿರೋಂಥದ್ದು. ಈ ಸಾರಿ ಯಾವಾಗ ತೊಗೊಂಡೆ ನಿಜಕ್ಕೂ ಗೊತ್ತಿಲ್ಲ, ಯಾವಾಗ ಹೊಲಿಸ್ದೆ ನಿಜಕ್ಕೂ ಗೊತ್ತಿಲ್ಲ. ಬಟ್ ಹೊಸ ಸ್ಯಾರಿ ವೇರ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ವೇರ್ ಮಾಡಿದೆ. ಸಿಂಪಲ್ಲಾಗಿ ಜ್ಯುವೆಲ್ರಿನ ವೇರ್ ಮಾಡಿದ್ದೀನಿ. ಮುತ್ತಿಂದು ಪರ್ಲದ ಸರ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಅದೇ ಮ್ಯಾಚಿಂಗ್ ಜುಮ್ಕ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಗ ಹೋಗಿ ಬೇಗ ಬರಬೇಕು, ಟೈಮ್ ಇಲ್ಲ. ಸೊ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ತೇವ ಒಣಗಿಲ್ಲ. ನನಗೆ ತಲೆನೋವು, ಈ ಒಣಗದೇ ಇರೋ ತಲೆನೋವು ಬಾಚಿದೆ. ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿರೋಂಥದ್ದು. ಯಾಕಂದರೆ ಬೇಗ ಆಗೋದು ಅದೊಂದೇ. ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ. ಸೊ ಚಿತ್ರಾನ್ನ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ, ವಾರ ಏನಿಲ್ಲ ಬಟ್ ಎಲ್ಲ ಕೆಲಸ ಮುಗೀತು. ಅಮ್ಮಂದು ಟ್ಯಾಬ್ಲೆಟ್ಸ್ ಮತ್ತು ನನ್ನ ತಮ್ಮನ ಹೆಂಡತಿಗೆ ಸೀರೆಗಳು ಅದೆಲ್ಲ ತೊಗೊಂಡಿದ್ದೀನಿ. ಇನ್ನೂ ಏನೂ ಮೇಕಪ್ ಇಲ್ಲ. ಸಿಂಪಲ್ಲಾಗಿ ಹಾಗೆ ಸ್ನಾನ ಮಾಡಿದ ತಕ್ಷಣ ಚೂರು ಕಾಜಲ್ಲು, ಫೌಂಡೇಶನ್ ಹಾಕಿಲ್ಲ, ಕ್ರೀಮ್ ಹಾಕಿದ್ದೀನಿ. ಸ್ವಲ್ಪ ತಲೆ ಒಣಗಲಿ, ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಚಿತ್ರಾನ್ನ ನೋಡ್ತೀನಿ, ಫೋನ್ ಮಾಡ್ತೀನಿ. ಬರ್ತೀನಿ ಅಂದರೆ ಅವ್ರಿಗೂ ತಟ್ಟೆಗೆ ಹಾಕ್ಬಿಟ್ಟು ನಾನು ತಿನ್ಕೋತೀನಿ. ಕಾರಲ್ಲಿ ಹೋಗುವಾಗ ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ, ಅಲ್ಲೇ ತಿಂದು ಅಲ್ಲೇ ಹೊರಡುವಾಗ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಬೇಗ ಕಾಯ್ತಾ ಇದ್ದೀನಿ, ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಫೈನಲಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಈ ದೊಡ್ಡ ಸ್ಯಾರಿ, ಬಾರ್ಡ್ರ್ ಸ್ಯಾರಿ ಹಾಕೊಂಬಿಟ್ರೆ ಶೆಕೆ, ಎಲ್ಲೆಲ್ಲರೂ ಶೆಕೆ ಬರುತ್ತೆ. ಸ್ವಲ್ಪ ಫ್ಯಾನ್ ಸೌಂಡನ್ನ ಇಗ್ನೋರ್ ಮಾಡಿ. ಜಾಸ್ತಿ ಏನೂ ಮೇಕಪ್ ಇಲ್ಲ, ಸಿಂಪಲ್ ಮೇಕಪ್. ಯಾಕಂದರೆ ತುಂಬ ಬಿಸಿಲು, ಸ್ವೆಟ್ ಆಗ್ತೀನಿ. ಸೊ ಹಾಗಾಗಿ ಸುಮಾರು ಜನ ನಾನು ಹಾಕೋ ಲಿಪ್ಸ್ಟಿಕ್ ಬಗ್ಗೆ ಸುಮಾರು ಕಮೆಂಟ್ಸ್ ಬರುತ್ತೆ. ಸಿಸ್ ಯಾವ ಶೇಡ್ ಯೂಸ್ ಮಾಡ್ತೀರಾ, ಲಿಂಕ್ ಇದ್ರೆ ಕೊಡಿ ಅಂತ ಅಂದ್ಬಿಟ್ಟು. ಲಿಂಕ್ ಏನಿಲ್ಲ, ನಾನು ನೈಕಾಲಿ ತೊಗೊಂಡಿರೋಂಥದ್ದು. ಸೊ ಇದು 2 ಶೇಡ್ ನಾನು ಯೂಸ್ ಮಾಡ್ತೀನಿ. ಒಂದು ಇವಾಗ ಹಾಕಿರೋಂಥ ಡಾರ್ಕ್ ರೆಡ್, ಇದು ಸಡನ್ನಾಗಿ ಆಲ್ ಆಫ್ ಅ ಸಡನ್ ಮರೂನ್ ಶೇಡ್ ಕೊಡುತ್ತೆ. ಇದು ಒಂದು ಸ್ಯಾಫ್ರಾನ್ ಆರೆಂಜ್, ಇದು ನನ್ನ ಬ್ಲೌಸ್ ಏನಿದೆ ಅದು ಕೊಡುತ್ತೆ ಈ ಕಲರ್.
ಸೊ ಇದರದ್ದು ಶೇಡ್ ಬೇಕಾದರೆ ಇಲ್ಲಿ ನೋಡಿ ಇಲ್ಲಿದೆ. ಒಂದು A7 ನಿಮಗೆ ಉಲ್ಟಾ ಕಾಣಿಸ್ಬೋದು, ಒಂದು A18. ನೈಕಾಲಿ ಸರ್ಚ್ ಮಾಡಿ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಆನ್ಲೈನಲ್ಲಿ ತೊಗೊಂಡಿದ್ದಿದ್ರೆ ರಿಚ್ ರಬ್ಬಿ ಅಂತ ಬರುತ್ತೆ. ಗ್ಲೋ ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಹಿಂಗಂತ ಇದ್ದರೆ ಯಾವುದೇ ಲಿಪ್ಸ್ಟಿಕ್ ಹಾಕ್ಕೊಂಡ್ರು ನಾವು ಬೇಗ ಹೋಗುತ್ತೆ. ಸೊ ಆ ರೀತಿ ಎಲ್ಲ ಮಾಡಬಾರ್ದು, ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಆಮೇಲೆ ನಾವೇನು ಲಿಪ್ ಗ್ಲಾಸ್ನ ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡಿ ಲಿಪ್ಸ್ಟಿಕ್ನ ಹಚ್ಚೋದ್ರಿಂದನೂ ಕೂಡ ಲಿಪ್ಸ್ಟಿಕ್ ಬೇಗ ಹೊರಟೋಗುತ್ತೆ. ನಾವು ಲಿಪ್ ಗ್ಲಾಸ್ನ ಹಚ್ಚಲೇಬಾರ್ದು, ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್ನ ಯೂಸ್ ಮಾಡುವಾಗ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಇದು ಲಿಂಕ್ ಇಲ್ಲ, ಯಾಕಂದರೆ ನಾನು ಶಾಪ್ನಲ್ಲಿ ಪರ್ಚೇಸ್ ಮಾಡಿರೋದು. ಇದು ಎರಡು ಆಲ್ ಆಫ್ ಅ ಸಡನ್ ಒಂದೇ ಕಲರ್ ಕಾಣಿಸುತ್ತೆ, ಬಟ್ ಒಂದು ಡಾರ್ಕ್ ಮರೂನ್, ಒಂದು ಸಾಫ್ರಾನ್ ಮ್ಯಾಟ್ ಫಿನಿಶ್ ಇರೋಂಥದ್ದು ನೈಕಾನಲ್ಲಿ ತೊಗೊಂಡಿರೋದು. A7 ಮತ್ತು A18 ಶೇಡ್ ನಾನು ಯೂಸ್ ಮಾಡ್ತಾ ಇರೋದು. ಇವಾಗ ಸದ್ಯಕ್ಕೆ ತುಂಬ ಚೆನ್ನಾಗಿದೆ. ಮೈ ಫೇವ್ರೆಟ್ ಇವಾಗ ಇದು ನಾನು ವೇರ್ ಮಾಡಿದ್ದೀನಲ್ಲ ಮರೂನ್, ಅದು ಒಂದು ಫೇವ್ರೆಟ್ ಇವಾಗ ನನಗೆ. ಸೊ ಹೂವೆಲ್ಲ ಮುಟ್ಕೊಂಡು ರೆಡಿಯಾಗಿದ್ದೀನಿ. ಸತೀಶ್ ಇನ್ನೂ ಬಂದಿಲ್ಲ. ನಿಮ್ಮ ಹಸ್ಬೆಂಡ್ಸು ಹೀಗೇನಾ ಕಮೆಂಟ್ ಮಾಡಿ. ಓಕೆ, ಫೈನಲ್ ಆಗಿ ಈ ರೀತಿ ರೆಡಿಯಾಗಿದ್ದೀನಿ. ಸೊ ಮಿರರಲ್ಲಿ ನಾನೇ ಒಂದು ಸೆಲ್ಫಿ ಫೋಟೋ ಕೂಡ ತಗೊಂಡೆ. ಹೇಗೆ ಕಾಣಿಸ್ತಾ ಇದ್ದೀನಿ, ಸಾರಿ ಅಂದರೆ ನನಗಂತೂ ತುಂಬ ಇಷ್ಟ. ಸೊ ಸತೀಶ್ ಕೂಡ ಅಷ್ಟರಲ್ಲಿ ಬಂದರು, ಆಯ್ತಾ ಬಾ ಹೊರಡೋಣ ಅಂತಂದರು. ಅವ್ರ ಜೊತೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ತೆಕ್ಕೊಂಡೆ. ಗುರುಮಲಪ್ಪನ ಕೂಡ ಗಾಂಧಿನ ಜೊತೇಲಿ ಕರ್ಕೊಂಡ್ಬಂದಿದ್ರು, ಅವ್ರನ್ನೂ ಕೂಡ ಕರ್ಕೊಂಡು ಹೋಗೋಣ ಬಾ ಬೇಗ ಅಂತ ಅರ್ಜೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಲಾಮಂದಿರಕ್ಕೆ ಹೋಗಿದ್ದು, ಅಲ್ಲೊಂದು ಊಟ ಪ್ರಸಾದ ಇತ್ತು, ಒಂದು 30 ಜನಕ್ಕೆ. ಅಲ್ಲ ಇಲ್ಲಿ ತೋರ್ಬಿಟ್ಟು ಅಲ್ಲ ಹಾರ್ಬಿಟ್ಟಿದ್ದೀರಲ್ಲ. ಹಂಗೆ ಇರೋದು ಎಲ್ಲ ಮೋಸದ ಕಾಲ ಅಂತ ಬರ್ತೀರ, ಕಲಿ ಹೋಗಿದ್ರೆ ಬರೀ ಮೋಸ ಅಂತ ಬಂದಿಲ್ವಾ? ಹೌದಾ, ನೀವು ಮೋಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಿ. ಮೋಸ ಎಲ್ಲ ನಮ್ದು ಲೆಕ್ಕಾಚಾರ ಹೋಯ್ತಾ ಇದೆ. ಹ್ಮ್ ರಾಮಾಯಣ ಹೆಣ್ಣುಗ ಸತ್ರು, ಇವರು ದುಡ್ಡು ಸತ್ತೋಗಿತ್ತಾವ್ರ. ಯಾರು? ಈ ಜನಗಳು. ಯಪ್ಪ, ಹಂಗಾರೆ ನಿಮಗ್ ದುಡ್ಡು ಬೇಡ, ಯಾರಿಗಡೆ ನಿಮ್ಗೆ. ನಮ್ಗ ದುಡ್ಡು ಕೆಲ್ಸಕ್ಕೆ ಸಮಯಕ್ಕೆ ಬೇಕು ಅಷ್ಟೇ. ಸಾಮಾನ್ಯ ಮಾತ್ರ ಇನ್ನೇದ್ ಬೇಕಲ್ಲ ದುಡ್ಡು. ಅದು ಬೇರೆಯವ್ರಿಗೆಲ್ಲ ಇನ್ನೇನಕ್ ಬೇಕು ದುಡ್ಡು? ಅವ್ರ ಮನೆ ಏನೋ ಕಟ್ಟಕ ಮಟ್ಟಕ. ಹಂಗಾರೆ ಅವ್ರಿಗೆ ಸಾಮಾನು ಆಕಾಶದಿಂದ ಉದುರುತ್ತೇನ್ರಿ ಅಪ್ಪಾಜಿ? ಈಗ ಹೊಸ ಜಾಗ ತಗೊಂಡಿರ್ತಾರ, ಅವ್ರ ಮನೆ ಕಟ್ಟ ದುಡ್ಡು ಬೇಕು. ಯಾರಿಗೆ ಹೇಳ್ತಾ ಇದ್ದೀರಾ? ಮನೆ ಏನೆಲ್ಲ ಕಟ್ಕೊಂಡಿಲ್ಲ, ನಾವು ಕಟ್ಕೊಂಡಿದೀವಲ್ಲ ನಾವು ಅಪ್ಪಾಜಿ. ಮನೆ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡು ಕೂತೀವಲ್ಲ ನಾವು. ಹೌದಾ? ನಾವು ಕೆಲಸ ಮುಗಿಸ್ಕೊಂಡು ಹೋಗೋದ್ ಬಾಕಿ ಹೊರ್ತು ಏನು ಇಲ್ಲ, ನಾವು ಕಟ್ಟೋಗೂ ಇಲ್ಲ ಬಿಡೋಗೂ ಇಲ್ಲ. ಅದಕ್ಕೆ ನೆನೆ ಅಡ್ಗೆ ಸಂಘದ ಮೀಟಿಂಗ್ ಅಂತ ಬಂದ್ಬಿಟ್ಟು ಹಾರ್ಬಿಟ್ಟಿದ್ದೀರಾ ಅಂತ. ಸಸ್ಪೆನ್ಸ್ ಅದು. ನಿಮಗ್ ಮಾತ್ರ ದುಡ್ಡು ಬೇಡ. ಆಮೇಲೆ ಈಗ ಗುರುಮಲ ಹುಡ್ಕಾಡ್ಬೇಕು. ಏನ್ ಈಗ ಕಾಫಿ ಹೇಳಿದ್ರಲ್ರಿ ಸಕ್ಕರೆ ಜಾಸ್ತಿ ಬೇಕು ಅಂತ ಅಂತಾರ. ಎಲ್ರಿಗೂ ಕಾಫಿ ಕೊಡ್ಸಿದ್ರಾ? ಕೊಡಿಸ್ತೀನಿ ಬರೋ ತಿಂಗಳಿಂದ. ಈ ತಿಂಗಳು ಕೊಡಿಸ್ಲಿಲ್ಲ. ನನ್ನ ಹೆಸರು ಚೀಟಿ ಹಾಕ್ಬಿಟ್ರಲ್ಲ, ಕಟ್ರಿ ಗುರುಮಲಪ್ಪ ಆಯ್ತು ಕೊಟ್ಟ ಬಿಡಿಸಿ ಹಾಕದ್ರಾ? ಹಾಕೊಂಡ್ರೆ ಹೆಸರು ಪರ್ಶಿಯನವ್ರ ಹೆಸರು ಗುರುಮಪ್ಪ ಕಟ್ಟಬೇಕು. ಅವ್ರು ಕಟ್ಬೇಕು. ಹಾಕಿದೀರನ್ರಿ ಅಪ್ಪಾಜಿ? ನನ್ನ ಹೆಸರು ಅವರೇ ಬರೆಸ್ಬಿಟ್ರು. ಹೌದಾ? ಹೆಸರು ಇವ್ರದಲ್ಲ, ದುಡ್ಡು ಕೊಟ್ಮೇಲೆ ನಮ್ದು ಅಂತ ಬರ್ತದ. ದುಡ್ಡು ಕೊಟ್ರೆ 10,000 ರೂಪಾಯಿ ಮಾಡ್ಕೋಬೇಕಲ್ಲ. ಈಗ 5,000 ಅಲ್ಲೇ. ಮುಂದೆ ತಿಂಗಳು ಸೇರತ್ತು. ಈಗ ಸಂಘಕ್ಕೆ 5,000 ಹೋಯ್ತಾರ ಸೈನ್ ಕಟ್ಟೋದ. ಸಂಘಕ್ಕೆ 1,00,000 ರೂಪಾಯಿ ಸಂಘಕ್ಕೆ ಅದೇ ತಂದ್ಬಿಡ್ಬೇಕು. ಇಲ್ಲ, ಮೊದಲನೇದ ಸಂಘಕ್ಕೆ ಅಂದ್ರೆ ಅವ್ರಿಗೆ ಮೊದಲನೇ ಸಂಘಕ್ಕೆ, ಆಮೇಲೆ ಎರಡನೇದು ಬೇರೆ ತಕ್ಕ. ಒಳ್ಳೆ ಚೋಡಿ ಮಹಾರಾಜ್. ಈ ಕೆಲವು ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ, ಸರಿ ಆಯ್ತಾ, ಗೊತ್ತಾಯ್ತಾ ಇರ್ದೆ? ಮಣ್ಣಿಗ ಸತ್ರು ಪಾಂಡವರು, ಹೆಣ್ಣಿಗ ಸತ್ರು ರಾಮಾಯಣ. ಈ ದುಡ್ಡು ಆಕ್ಸಿಡೆಂಟ್ ಅವ್ರ ಕಾಯಿಲೆಗಳು ಇದ್ದರೆ ಕತ್ತಿ ಗಿತ್ತಿ ಕೂಡ ನೋಡಿ ಸತ್ತಾಗಿರ್ತಾರ. ಇವ್ರು ರೀತಿ ಕಿತ್ತಾಗೆ ಕುಸ್ತೋಗೋದು ಇವರು. ಇದು ಹಾರ್ಟ್ ಅಟ್ಯಾಕ್ ಕೊಡೋಣ ಭಗವಂತ. ನೀನ್ ಈ ತರ ನಿಮ್ಗೆ ಯಾವ ರೋಗ ಇಲ್ವಲ್ ಬಿಡಿ, ತಲೆ ಕೆಡಿಸ್ಕೋಬೇಡಿ. ನಿಜವಾಗ್ಲೂ ಯಾವ ರೋಗ ತಗೊಳ್ಳಿ. 65 ವರ್ಷ ಆದ್ರೂ ಯಾವ ಗುಂಡ್ಕಲ್ಲಿ ಇದ್ದಂಗೆ ಇದ್ದೀರಲ್ಲ ನೀವು. ಯಾವ ರೋಗ ಬರ್ಲಿಲ್ವಲ್ಲ ನಿಮ್ಗೆ? ಅದಂತೂ ಇದ್ರಲ್ಲಿ ಹಾಕೊಡಿ, ಇದಕ್ಕೆ ಹಾಕೊಡಿ, ಹೋಯ್ತಾ ಅಲ್ಲಿ. ಯಾವ್ದಕ್ಕೆ ಹಾಕ್ಲಿ? ಯಾವ್ದು ರೋಗ ತಗೊಳ್ಳಿಲ್ವಲ್ಲ ನಿಮ್ಗಂತ ತಗೊಳ್ಬೇಕಾಯ್ತು. ನೀವು ಈ ಥರ ಅಲ್ಲಿ ಬಿಟ್ಕೊಂಡಿರೋ ನೆಮ್ಮದಿಯಾಗಿ 8 ಗಂಟೆ ತನಕ ಕಾಲು ಬಿಟ್ಕೊಂಡು ಅಲ್ಲಿ ಬಿಟ್ಕೊಂಡು ಮಲ್ಕೊಂಡಿರೋದಕ್ಕೆ ನಿಮ್ಗೆ ಯಾವ ರೋಗ ತಗಲಿಲ್ಲ ಅಪ್ಪಾಜಿ. ನಮ್ಮಂಗೆ ದಿನ 4 ಗಂಟೆಗೆ ಎದ್ದು 12 ಗಂಟೆಗೆ ಮಲ್ಕೊಂಡಿದ್ದಿದ್ರೆ ನಿಮಗೂ ಬಂದಿರೋದು ಏನಾರು ಒಂದು. ಏನು ಮಾಡ್ತೀರಾ? ನಿಮಗೆ ಏನು ತಿಂದ್ರಿ ಬೆಳಗ್ಗೆದ್ದು? ಫೋಟೋನ ತಗೊಂಡಿ ನಿಮ್ಗೆ. ಸುಧಾಕರ್ ನಾಷ್ಟ ಮಾಡಕ್ಕೆ ಬಂದಿನಿ ನಾನು. ನೋಡಿ, ಇಲ್ಲೊಂದು ಡೆಲ್ಲಿಲಿ ಒಂದು ಗಿಡ ಬೆಳೆಸಿ ನೋಡಿ, ಗಾಂಧಿ ಮತ್ತ ನಾವು ಡೆಲ್ಲಿಗೆ ಹೋಗಿದ್ದಾಗ ತಂದಿದಂತ ಬೀಜದಿಂದ ತೆಗೆದಿರೋದು ಇದು ಕಿತ್ಲೆ ಹಣ್ಣಿನ ಗಿಡ. ಕಿತ್ಲೆ ಹಣ್ಣು ನಾವು ಡೆಲ್ಲಿಗೆ ಹೋಗಿದ್ವಿ. ಡೆಲ್ಲಿದು ಇದು ಕಿತ್ಲೆ ಹಣ್ಣು. ಡೆಲ್ಲಿ ಕಿತ್ಲೆ ಹಣ್ಣಿನ ಗಿಡ ನೋಡಿ ಫ್ರೆಂಡ್ಸ್, ಡೆಲ್ಲಿಯಿಂದ ತಂದಿರೋ ಕಿತ್ಲೆ ಹಣ್ಣು. ಆ ಬೀಜ ಮಾಡಿ ಅದನ್ನ ಗಿಡ ಮಾಡಿ ಮಹಾತ್ಮ ಗಾಂಧಿ ಇದು ನೆಲಕ್ಕೆ ಹಾಕಿರೋದಕ್ಕೆ ಇಷ್ಟು ಚೆನ್ನಾಗಿ ಬಂದಿರೋದು. ಪಾಟ್ಗೆ ಹಾಕಿದ್ದೀರಾ? ಓ ಗ್ರೇಟ್ ಅಪ್ಪಾಜಿ, ಗ್ರೇಟ್. ಶಿವರಾತ್ರಿಗೂ ಕೊಡುವಂತ ಯೋಚನೆ ಮಾಡಿ ನಿಮ್ಗೆ. ನಮಗೆ ಈಗ ಬೇಡ, ನಾವು ಹೊಸ ಮನೆ ಕಟ್ಟಿದ್ಮೇಲೆ ಕೊಡಿ. ಹೊಸ ಮನೆ ಕಟ್ತೀವ ರೀ. ನಾನು ತಗೊಂಡೋಗಿ ಹಾಕತ್ತೀವಿ ಡೆಲ್ಲಿ ಕಿತ್ಲೆ ಹಣ್ಣಿನ ಗಿಡ, ಡೆಲ್ಲಿ ಕಿತ್ಲೆ ಹಣ್ಣಿನ ಗಿಡ ಅಂತ. ಮನುಷ್ಯ ಏನು ಪ್ರಯತ್ನ ಪಡ್ತಾ ಇರ್ಬೇಕು ನಾವು, ಏನಾರಾಗ್ಲಿ. ಏನ್ ತಿಂಡಿ ತಿಂದ್ರಿ? ಓ ರಾಗಿ ದೋಸೆ ಚಟ್ನಿ. ನಿಮ್ಗೆ ಯಾವಾಗ ಈ ಹುಚ್ಚು ಹಿಡ್ಕತ್ತ ಬಚ್ಚಿ? ನಿಮ್ಮಿಂದ ನಮಗೂ ಹುಚ್ಚು, ನಿಮ್ಗೆ 2ನೇ ಹುಚ್ಚು ನನಗೆ. ಈ ತರ ರಾಗಿ ದೋಸೆ ಚಟ್ನಿ ಎಲ್ಲ ತಗೊಂಡಿದ್ರೆ ಫೋಟೋನ
ನನ್ಗೆಲ್ಲಿ ರಾಗಿ ದೋಸೆ ತಗೋರ್ಬೇಕು. ಯಾರು ಮಾಡಿದ್ದು? ದೇವಿರಮ್ಮ ಅವ್ರು ಮಾಡಿದ್ದ? ನಮ್ಮವ್ರೇ ಮಾಡ್ತಾರೆ. ದೇವಿರಮ್ಮನವ್ರು ಅವ್ರ ಮಿಸ್ಸಸ್. ಒಳ್ಳೆ ಅಪ್ಪಾಜಿ. ಇವತ್ತು ಕಡೆ ಮೇಡಮ್ ನೋಡಿ ಅಲ್ಲ ತಿನ್ನಕಂತೀನಿ. ಸುತ್ತಿದ್ದೇನೆ ಇವತ್ತು ಬನ್ನು ಬನ್ನು ಬಲ್ಲು ಬಲ್ಲು 10 ರೂಪಾಯಿ ಜನ ತಗೊಂಡಿದ್ದಾರೆ. ಈಗ ಅನುಕೂಲ ಅಂದ್ರೆ ಬಿಟ್ಬಿಡು ಬಡಿ ಮನೆಗೆ ಅದನ್ನು. ಯಾಕೆ ದುಡ್ಡು ಜಾಸ್ತಿ ಆಯ್ತಲ್ಲ ಈಗ. ದುಡ್ಡು ಜಾಸ್ತಿ ಆಯ್ತಾ? ಅವ್ರು ವರ್ಕೆ ಅಂತ ಬಂದಿದ್ದಾರೆ. ಕಟ್ರಮ್ಮ ತಿಂದಿದ್ರು ಅವ್ರು ವರ್ಕೆ ಬೋಟೆ ಸ್ಟ್ಯಾಂಡರ್ಡ್ ಬಂದು ಜೋಬಲ್ ಹಾಕ್ತಿದೆ ಈಗ. ಹಳೆ ತಿಂಡಿಗಳು ಅಪ್ಪಾಜಿ. ಇವಾಗಿನ ತಿಂಡಿಗಳನ್ನ ನೋಡಿ, ಹಳೆ ಕಾಲ ತಿಂಡಿಗಳನ್ನ ನೋಡಿ ಅಪ್ಪಾಜಿ, ಎಷ್ಟು ಡಿಫ್ರೆನ್ಸ್ ಐತೆ. ಹ್ಮ್ ಅದು ರುಚಿನೇ ರುಚಿ. ಕಡ್ಲೆಪುರಿನ ಈಗಿನ ಕಾಲದಲ್ಲೂ ಇಷ್ಟ ಪಡೆದವ್ರು ಯಾರು ಇಲ್ಲ. ಏನ್ ಹೇಳಿ? ಇವಾಗ ಎಂತ ಸಾವಿರ ವೆರೈಟಿ ತಿಂಡಿ ಬಂದಿರ್ಬೋದು. ಈಗ ಹಳೆ ಕಜ್ಜಾಯ ಅಂದ್ರೆ ಇಷ್ಟ ಇಲ್ವಾ? ಚಕ್ಲಿ ನಿಪ್ಪಟ್ಟು ಇಷ್ಟ ಇಲ್ವಾ? ಚಿರೋಟಿ ಇಷ್ಟ ಇಲ್ವಾ? ಹಂಗೆ ಹಳೆ ಕಾಲ ತಿಂಡಿ, ಟ್ರೆಡಿಷನಲ್ ತಿಂಡಿಗಳೇ ತಿಂಡಿಗಳು. ಈಗ ವೆರೈಟಿ ಬಂದ್ರೂ ಸುಧಾ ಅದಷ್ಟು ಇಷ್ಟ ಆಗಲ್ಲ. ತಿನ್ಬಿಟ್ಟು ನಂಗೆ, ಇಲ್ಲಾಂದ್ರೆ ಅದು ಒಳಗಡೆ ಹಾಕಾಬಿಟ್ರೆ ಬಂದು ಹೋಗ್ಬಿಟ್ಟು ಯಾವ್ದು ಗಾಡಿಗೆ ನೀರು ಬಿಡಿಕೋಬೇಕು. ನೀರ್ ಬಿಡಿಕೊಳ್ಳೋದಲ್ಲ. ಯಾವ ಕಾಲದ ಇದು? ಮೊನ್ನೆದು ಕಣ್ರಿ, ಯಾವ ಕಾಲದಂತೆ ಕಲ್ಲು ಮುಳ್ಳು ಉಯ್ಯೋನ್ ಕರ್ಕೊಂಬಂದೆ. ಇಬ್ರು ಕರ್ಕೊಂಡ್ ಕಾರಲ್ಲಿ ಕೂರಿಸ್ಕೊಂಡ ನನ್ನ ಪರಸಿವನ್ ಪಾದ ಕಳಿಸ್ಬಿಟ್ರು. ಅಪ್ಪಾಜಿ ಸಣ್ಣ ಆಗ್ಬಿಟ್ಟಿದೀನಿ ನಾನು ಅಪ್ಪಾಜಿ. ಹೆಸರು ಸರಿಯಾಗಿ ಕರೆಕ್ಟ್ ಆಗಿದೆ. ಇಲ್ಲ ನಿಜ ಸಣ್ಣ ಆಗಿದ್ದೀನಿ. ಸ್ವಲ್ಪ ಸಣ್ಣ ಆಗಿದ್ದಾರೆ. ಹೌದು. ನೀವು ಪತಿದವ್ರನ್ನೇ ಕೇಳ್ಬೇಕು ನೀವು. ಸಣ್ಣ ಆಗಿಲ್ವಾ ರೀ? ಅವ್ರು ಯಾವ್ದು ಹೇಳಲ್ಲ. ಅವ್ರು ಉಂಡ ಬಸ್ವಾ? ಹ್ಞೂ. ಉಣ್ಲಿಲ್ವಾ ಬಸ್ವಾ? ಹ್ಞೂ. ಅದಕ್ಕೆ ಅವ್ರ ಹೆಸರು ಬಸವ ಅಂತ ಕಟ್ರದ ನಾನು. ಅಪ್ಪಾಜಿ ಸಣ್ಣ ಆಗಿದ್ದೀನಿ ನಿಜ ನಾನು. ಅವರು ಡೈಲಿ ನೋಡ್ತಿರ್ತಾರಲ್ಲ, ಡೈಲಿ ಬರ್ಕೊಂಡ್ರೆ ಆಗೋದೈತೆ ನನಗೆ. ತೂಕ ತ್ರಾಸಾಗಿ ತೂಕ ಮಾಡ್ಬೇಕು ಈಗ ಅಷ್ಟೇ ನನ್ನ. ಬ್ಲೌಸ್ ಎಲ್ಲ ಲೂಸ್ ಆಯ್ತಾವ್ ಕಣ್ರಿ. ಮನೆಯಿಂದ ಸೈಡ್ ಬಿಟ್ರೆ ಛೀ, ಯಾವ ಹೊಲ್ಗೆನೂ ಬಿಚ್ಚಿಲ್ಲ ಸೈಡಲ್ಲಿ. ಈಗ ನಾನು ಎರಡೆರಡು ಒಳಗಾಗಿದ್ದ ಒಂದೆರಡು ಲೈನ್ ಬಿಟ್ಟರೆ ಸೊಳ್ಳೆದಾಗ ಎಂಥದ್ದು ಇಲ್ಲ. ನಾ ಸ್ವಲ್ಪ ಸಣ್ಣ ಆಗಿದ್ದೀನಿ, ಮುಖ ಗಿಕ್ಕ ಎಲ್ಲ. ಈಗ ಡೈಲಿ 12 ರೌಂಡ್ ಓಡ್ತೀನಲ್ರಿ. 10 ಅವರ್ ಓಡ್ತಾ ಇದ್ದೆ. ಈಗ 12 ಅವರ್ಗೆ ಶಿಫ್ಟ್ ಆಗಿದ್ದೀನಿ. ಸಂಜೆ ಹೊತ್ತು ಶುರು ಮಾಡ್ಕೊಂಡಿದ್ದೀನಿ. ಕಾಲು ನೋವು ಬರೋ ತನಕ ಚೆನ್ನಾಗಿ ಓಡ್ಬಿಡೋದು, ಆಮೇಲೆ ಕಾಲು ನೋವು ಬದಲೇ ರೆಸ್ಟ್ ತಗೊಳ್ಳೋದು. ನಮ್ಮ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು, ತವ್ರ ಮನೆ ಫಂಕ್ಷನ್ ಅಥವಾ ಅಮ್ಮನ ಮನೆ ಯಾರ ಕಡೆನಾದರೂ ಫಂಕ್ಷನ್ ಅಂದರೆ ಎಲ್ಲಿಲ್ಲದೆ ಇರೋ ಸಂಭ್ರಮ ಸಡಗರ. ಸೊ ನನಗೂ ಕೂಡ ಅದೇ ರೀತಿ ಹೀಗೆ ಮಾತಾಡ್ಕೊಂಡು ಮದ್ದೂರು ಹೇಗೆ ರೀಚ್ ಆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಸ್ವಲ್ಪ ಹೂವು, ಹಣ್ಣು, ಸ್ವೀಟ್ಸು, ಮಿಕ್ಸ್ಚರು ಈ ಥರದ್ದೆಲ್ಲ ತೊಗೋಬೇಕಾಗಿತ್ತು. ಸೊ ವಿ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಮದ್ದೂರಲ್ಲಿರೋಂಥದ್ದು. ಅಲ್ಲಿಗೆ ಬಂದು ಫೈನಲಾಗಿ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಗುರುಮಲ್ಲಪ್ಪ ಅಂತೂ ನನ್ನ ನಕ್ಸಿ ಸುಸ್ತು ಮಾಡಿಬಿಟ್ರು. ಯಪ್ಪ ನಕ್ಕು ಎಲ್ಲರ ಹತ್ರ ಹಿಂಗೆ ನಗ್ತೀರಾ? ನಾನು ಒಬ್ರ ಹತ್ರ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು ವಾಪಸ್ ನಿಮ್ ಕಾಮಿಡಿ ಕೇಳಿ. ಇಲ್ಲಿ ಮೊಬೈಲ್ ಅಂಗಡಿಗೆ ಹೋಗಿದೆ. ರೇ ಒಂದು 20 ರೂಪಾಯಿ ಗಾಜಾ ಕೊಡಿದ್ರೆ ರೇ ಈ ಕರೆನ್ಸಿ ಗಾಜು ಹೊಡೆದಾಗಿತ್ತಲ್ಲ 20 ರೂಪಾಯಿಗೆ. ಅವರೇ ನನ್ನ ಚಿಟ್ಟಿಗೆ ತಗೊಂಡು ಹೋಯ್ತು ಅಲ್ಲಿ ತಗೊಬಂದಿದ್ದೀನಿ ಅಂತ ನಾನು. ಎಷ್ಟು ಬೇಗ ನಮ್ಮ ಮನೆ ಬಂತು ಅಂತ ನಂಗೆ ನಿಜಕ್ಕೂ ಗೊತ್ತಾಗ್ಲಿಲ್ಲ. ಜೊತೆಗೆ ಗುರುಮಲ್ಲಪ್ಪ ಇದ್ದಿದ್ದ ಕಾರಣ. ಏನ್ ನೋಡ್ತಾ ಇದೀರ ಅಪ್ಪಾಜಿ? ವಿಕಾಸ್ ಎಲ್ಲಿದೆ ಫೋಟೋ ತೋರಿಸ್ಬೇಕು ಅವ್ರಿಗೆ. ವಿಕಾಸ್ ಎಷ್ಟು ಚೆನ್ನಾಗಿ ನೋಡಿ ಅದರಲ್ಲಿ. ಗುಂಡು ಅಲ್ವಾ? ಡುಮ್ಮಣ್ಣ ಎಷ್ಟು ಸಕ್ಕದಾಗಿ ನೋಡಿ. ಅವನು ನೆನ್ಪಿಸ್ಕೊಂಡು ಹೇಳ್ತಾನೆ. ಇವಾಗ ನೋಡಿ ಮುಖನೇ ಒಂಥರ ಚೇಂಜ್ ಆಗೋಗೈತೆ ಅಲ್ವಾ? ಫೋಟೋ ಕೆನ್ನೆ ನೋಡ್ರಿ, ಬುಕ್ಲಿಗೆನ್ನೆ ಅಷ್ಟು ದಪ್ಪ ಇದ್ದ ಅವನು. ಕೊಡಮ್ಮ, ನಾನು ಮಾಡ್ತೀನಿ. ಕೊಡು, ನಾ ಮಾಡ್ತೀನಿ. ಇದೇನಿದು? ಎಲ್ಲಿ ಬಟ್ಟೆ ಹಾಕೋ ಒಂದು. ಎಷ್ಟು ಗಂಟೆ ಈಗ? 11 ಗಂಟೆ. ಏನು 2 ಗಂಟೆ ಮೇಲೆ ಊಟ ಮಾಡೋದು? 2 ಗಂಟೆ ಗಂಟಿರ್ತೀರಾ ಇಲ್ಲೇ? ಹೋಗ್ಬೇಕು. ಮತ್ತೆ 2 ಗಂಟೆ ಮೇಲೆ ಊಟ ಹಾಕೊಡ್ಲ ನಿಂಗೆ? ಮುದ್ದೆ ಕಟ್ಟವ್ರ ಅವ್ರು ಬಿಸಿ ಇರ್ರಿ, ನಂದು ಅರ್ಧ ಗಂಟೆ. ಹ್ಞೂ, ಅವ್ರು ಬತ್ತವ್ರೆ. ಪಿಕ್ಚರ್ಗೆ ಹೋಗ್ತೀರಾ ಏನೋ? ಆಗಲ್ಲ, ನೀವು ಇಲ್ಲಿ ಬಂದ್ರೆ ಫಿಲಮ್ಗೆ ಹೋಗೋದು. ಕರೆಕ್ಟಾಗಿ ಹೇಳಿ. ಅವ್ರಿನ್ನೇನೋ ಹೊರಡ್ತಾರೆ ಅರ್ಧ ಗಂಟೆಗೆ. ನೋಡಿಲ್ವಾ ನೀವು? ಮತ್ತೆ ನೋಡಿದಿರಾ ಇಲ್ವೋ? ಮತ್ತೇನೋ ಹೇಳ್ತಾ ಇದ್ದೀರಾ? ನಿಮಗೇನಾಗ ಒಳ್ಳೆ ಅಪ್ಪಾಜಿ.
ಸೊ ಬಂದ ತಕ್ಷಣ ಸುಮಾರು ದಿನ ಆಗಿತ್ತು ಅಮ್ಮನ ಮನೆ ನೋಡಿ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಮುಂದೆಗಡೆ ಇದು ತೋಟ, ತೆಂಗಿನಕಾಯಿ ಪ್ರತಿಯೊಂದು ನೋಡ್ಕೊಂಡು ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಆರೇಟ್ಗೆ ಫೋನ್ ಮಾಡಿ ಬರ್ತೀವಿ. ಎಷ್ಟೊತ್ತು ಕೂತ್ಕೊಂಡು ಏನು ಮಾಡಿ ಸ್ವಲ್ಪ ಇನ್ನೂ ಬಂದೇ ಇಲ್ಲ. ಬರ್ತಾ ಇದಾರಂತಲ್ಲ ಅಲ್ಲಿ ಅವ್ರು ಬಂದು ಸರ್ ಇನ್ನೂ ಫಂಕ್ಷನ್ ಊಟ ಮಾಡಿ ಅವರು ಮುಂದೆ ಬರಬೇಕು. ಜಮೀನ್ ಹತ್ರ ಹೋಗ್ಬಾರ್ದು ಅಷ್ಟೇ ನಮಗೆ ಕೆಲಸ. ಮೂವಿ ಡೇ ಔಟ್ ವಿತ್ ಗುರುಮಲಪ್ಪ ಅಂತ ಹೊರಟುಬಿಟ್ಟಿಯಾ ಅಂತ ಸರ್. ನಿಮ್ಮ ಬುದ್ಧಿ ನಮ್ಗೆ ಗೊತ್ತು ಸರ್. ಮೂವಿ ಡೇಟ್ ವಿತ್ ಗುರುಮಲಪ್ಪ ಅಂತ ಒಂಟಿಗಿಂಟ ಬಿಟ್ಟಿಯಾ ಏನಪ್ಪಜಿ? ಮೂವಿ ಡೇಟ್ ವಿತ್ ಗುರುಮಲಪ್ಪ ಇಲ್ಲಿ ಬರ್ಕೊಂಡು ಏನಂತ? ಒಂದು ವರ್ಷ ತುಂಬ ಹಾಕೊಂಡ್ರೆ ಅಂತ ಹೇಳಲ್ಲ. ಯಶಸ್ಸು ಸತ್ಯ ಒಂದೊಂದು ಅಕ್ಷರದ 11ನೇ ತಾರೀಕು ಬರ್ಕೊಂಡಿದ್ವಿ. ನೀವು ಜೋಡಿ ಇದೇ ಗೆಟಪ್ಪಲ್ಲಿ ಇದ್ರಲ್ಲ ಇನ್ನ ಅಂದೆ. ರೈತ ರೈತ ಮಾವರು ಬಂದಿದ್ರು, ಮಾವನ ಜೊತೆ ಮಾತಾಡ್ತಾ ಕೂತಿದ್ದೆ. ಮಾವರಲ್ಲ ಅವ್ರು. ನಮ್ನ ಇಷ್ಟು ಬೇಗ ಹೇಳ್ಬಿಟ್ರಿ, ನೀವು ಮಾತ್ರ ಇನ್ನೂ ಇದೇ ಮಾಡಿಲ್ವಲ್ಲ. ಬಂದೇಬಿಟ್ಟು ಅವರು ಫೋನ್ ಮಾಡಿದ್ರು. ಅದಕ್ಕೆ ಅವ್ರು ಏನು ಕುತ್ಕೊಳ್ಳೋದು ಅಂತ ಶಿವಾರಕ್ಕೆ ಹೋಯ್ತವ್ರೆ. ಬರ್ತಾವ್ರಕನ ಅವರು ಫೋನ್ ಮಾಡಿದ್ರು. ಇದೇ ನಿಂದು ನಿನ್ನ ಮಾವಂದು ಲೆಕ್ಕಾಚಾರ. ಸ್ಕೂಲು ಅಲ್ಲಿ ಬ್ಯಾಗ್ ಟವಲ್ಲು ಬ್ಯಾಗು ಅದು ಟವಲ್ಲು ನಾವು ಅಲ್ಲೇ ಬಂದ್ವಲ್ಲ, ಕಾಣಿಸ್ಲೇ ಇಲ್ಲ ನಮಗೆ. ಎಲ್ಲಿ ಬಂದ್ರೆ? ಎಷ್ಟೊತ್ತಲ್ಲಿ ಬತ್ತು? ಅವ್ವ ಬರ್ಲಿಲ್ವೇ? ಇಲ್ಲ, ನಿಮ್ಮವ್ವ ಡ್ಯೂಟಿ ಅಲ್ವಾ? ಡ್ಯೂಟಿ ಬಂದ. ನಮ್ಮ ಅಮ್ಮನ ತಂದೆ ಫ್ರೆಂಡ್ಸ್, ನಮ್ಮ ತಾತ ನೋಡಿ ಇನ್ನು ಎಷ್ಟು ಚೆನ್ನಾಗಿದ್ದಾರೆ. ನಮ್ಮ ತಾತ ಕೀಲಾರ ತಾತ ಅಂತ ಇವ್ರ ಹೆಸರು. ಬರ್ತಾ ಇದ್ದಾರೆ ನೋಡಿ. ಇನ್ನು ನಮ್ಮಪ್ಪ ನೋಡಿ ಚಡ್ಡಿ ಬನಿಯನಲ್ಲೇ ಇದ್ದಾರೆ. ರೈತರು ಫ್ರೆಂಡ್ಸ್, ಅಪ್ಪಟ ರೈತರು. ನಮ್ಮ ತಾತ ನೋಡಿ ಸೈಕಲ್ ತೊಳಿತಾರೆ. ಇನ್ನು ಸೈಕಲ್ ಸೈಕಲ್ ಸವಾರಿ ಮಾಡ್ತಾರೆ. ಮಾತಾಡ್ಸಿದ್ರೆ ಏನು ಮಾಡ್ತಾ ಇದೆಯಾ ಫೋನ್ ಹಿಡ್ಕೊಂಡು, ಯಾವಾಗಲೂ ಫೋನ್ ಹಿಡ್ಕೊಂಡು ಕೈಯಲ್ಲಿ ಅಂತ ಉಗಿತಾರೆ. ತುಬುಕ್ ಅಂತ ಮುಖದ ತುಂಬ ಹೆಂಗವ್ರು ನೋಡಿ ಫ್ರೆಂಡ್ಸ್. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಯಾವಾಗ ಬಂದಪ್ಪ? ಚೆನ್ನಾಗಿದ್ದೀರಾ? ಹಾಂ, ವಯಸ್ಸಾಯ್ತು? ನಿಂಗೆಲ್ಲಿ ವಯಸ್ಸಾಯ್ತು? ಬಾರಪ್ಪ, ನಮಗೆ ವಯಸ್ಸಾಯ್ತು. 82. ನಾವ್ ಈಗ ಬಂದ, ನಾವ್ ಅಲ್ಲಿ ಬಂದ, ನೀನ್ ನೋಡ್ಲೇ ಇಲ್ಲ. ಅಲ್ಲಿ ಕೂತಿದ್ದೀರಿ ನೀವು ಮರೇಲಿ. ಆಲೇ ಇವು ಕಮ್ಮಿ ಆಗ್ಬೇಕವ. ಈಗ ನಾನು ಈಗ ನಿನ್ ಗುರ್ತ ಈಗ ನೀನು ಮಾತಾಡೋಣ ಅಲ್ಲ ಕಣಪ್ಪ, 85 ವರ್ಷ ಆಯ್ತು. ಈಗ ಚೆನ್ನಾಗಿದೆಯಲ್ಲ ಇಷ್ಟು ವರ್ಷ, ಅದು ಖುಷಿ, ಅದು ಪುಣ್ಯ. ಈ 30-35ಕ್ಕೆ 106. ಇದು ಏನೋ ಹಂಗೆಲ್ಲ ತಿಂದಿದ್ದಲ್ಲ. ಮುದ್ದೆ, ಅನ್ನ ಸಾರು, ಮುದ್ದೆ, ಉಪ್ಸಾರು, ಮುದ್ದೆ, ಉಪ್ಸಾರು, ಮುದ್ದೆ, ಅನ್ನ, ಮಧ್ಯಾಹ್ನ ರೊಟ್ಟಿ. ಇಲ್ಲ, ಅದು ಇಲ್ಲ. ಅದು ಇಲ್ಲ. ಇತ್ತೀಚೆಗೆ ಅದು ತಿನ್ನೋಕ್ಕಾಗೋದಿಲ್ಲ. ಅಲ್ಲೂ ಅವ್ವ ಮದುವೆ ಸುಖವಾಗಾರ ಇದ್ದು. ಮದುವೆ ಆದ್ಮೇಲೆ ಸುಮಾರಾಗಿ ಇದ್ದು. ಈಚೆ ಕಿತ್ತೆ ಬಲ್ಗಂತ ನಾನು. ಹಾಗಾಗಿ ಅದೇ ತಕ ಒಂದಿನ ಬಾಳ್ತಿ ಇನ್ನು ಇತ್ತಕವೇ ಇಲ್ಲ 2 ಆಳಿಗೆ ಆಗಿಂದ ತಿಂದ ಕಿರಿತಾ ಇದ್ದೆ. ನನಗೆ ಒಬ್ಬ ತಂದವಳ ಆಳು ತರಲಿಲ್ಲ. ಅಬ್ಬ ಆದ್ರೆ ಬೋದ್ ಕಳಿಸ್ಬಿಟ್ಟಿದ್ದೆ. ಅಟ್ಟಿಗೆ ಬಂದಿಲ್ಲ, ಹತ್ಬಿಟ್ಟಾಳ ಅಪ್ಪಿದ್ರಿಗೆ. ನನ್ನ ಮಗ ಹೊಡೆದನ ಅನ್ಕೊಂಡೆ. ನನಗೆ ಇತ್ತಕ ಬಂದ್ಬಿಟ್ಟ. ಇಲ್ಲಿ ತಿಟ್ಟೊಳಗೆ ನನ್ನ ಹೊಡೆದಿದ್ಯಲ್ಲ ಅನ್ಕೊಂಡು ಬೈಕೊಂಡು ಬಂದ. ಮಗನೇ, ನನ್ಗೀಗ ಅರ್ಶಿನ ಕುಂಕುಮ ಏನು ಕೊಡ್ತಾ ಇದೀಯ? ಈಗ ಅರ್ಶಿನ ಕುಂಕುಮ ಗೌರಿ ಹಬ್ಬಗೆ ಎಷ್ಟು ದಿನ ಆಯ್ತು? ಈಗ ಯಾಕೋ ನಿನಗಿಡ್ಬೇಕಾ? ಅಲ್ಲಿ ಇಡೋ, ಆಮೇಲೆ ಇಟ್ಕೊತೀನಿ. ಬಪ್ಪ ಕುತ್ಕೋ. ಅರ್ಶಿನ ಕುಂಕುಮ ಕೊಡ್ತಾವನೆ, ಗೌರಿ ಹಬ್ಬ ಕರೀಲಿಲ್ಲ. ನಾವಿದ್ರೆ ಹಿಂಗೆ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ರೇಗಿಸ್ತಾ ಇರ್ತೀವಿ. ಹಬ್ಬಕ್ಕೆ ಅವ್ರು ಕರೆದ್ರು, ಬಟ್ ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಅಷ್ಟರಲ್ಲಿ ಅಮ್ಮು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾ ಇದ್ಲು. ನಾ ತಂದಿದ್ದಂಥ ಸೀರೆ ಕೂಡ ಅಮ್ಮುಗೆ ಕೊಟ್ಟು, ಅರಿಶಿನ ಕುಂಕುಮ ಕೊಟ್ಟು, ಬಳೆ ಕೊಟ್ಟು, ಹೂವು ಹಣ್ಣು ಸ್ವೀಟ್ಸ್ ಎಲ್ಲ ತಂದಿದ್ನೆಲ್ಲ ಪ್ರತಿಯೊಂದೂ ಕೂಡ ಕೊಟ್ಟೆ. ಅಷ್ಟರಲ್ಲಿ ಅವ್ರ ತಂದೆ ಮನೆಯವ್ರು ಎಲ್ಲರೂ ಬಂದರು. ಪ್ರಪಂಚದ 8ನೇ ಅದ್ಭುತ, 9ನೇ ಅದ್ಭುತ ನನ್ನ ಹತ್ರ ಬಂದಿರೋದಿದು. ನಿದ್ದೆಗಣ್ಣು ಅವ್ರ ಅಮ್ಮ ಅನ್ಕ ಬಂದವನೇ. ಅವ್ರ ಅಮ್ಮ ಅನ್ಕಡೆ ಬಂದಿರೋದು ನನ್ನ ಹತ್ರಕ್ಕೆ ಅವನು. ಅಂತಾನೆ ಬಂದಿರೋದು ಅವನು. ಅಮ್ಮ ಇವನು ಬಂದಿದ್ದೆ, ನಂಗೆ ಖುಷಿ ಆಗೋಯ್ತು ಕಣಮ್. ನನ್ನ ಹತ್ರಕ್ಕೆ ಇವತ್ತು ಇವನು ಮುದ್ದು ಈ ಮುಖ ನೋಡ್ಬೇಕು, ಎದ್ದು ಓಡ್ಬಿಡ್ತಾನೆ. ಮುದ್ದು
ಆ? ಅವರೆಲ್ರಿಗೂ 12 ಗಂಟೆ ತನಕ ಚೆನ್ನಾಗಿತ್ತು ಟೈಮ್. ಆಮೇಲೆ ರಾಹುಗಾಲ ಬಂದ್ಬಿಡುತ್ತೆ. ಅಮ್ಮ ಅಡುಗೆ ಮಾಡಿದರು, ಮಟನ್ ಸಾಂಬಾರು, ಚಿಕನ್ ಚಾಪ್ಸ್, ಮೊಟ್ಟೆ, ಮುದ್ದೆ, ರೈಸ್ ಪ್ರತಿಯೊಂದು ಮಾಡಿದರು. ಸೊ ಎಲ್ರಿಗೂ ಕೂರಿಸಿ ಊಟಕ್ಕೆ ಕೊಡ್ತಾ ಇದ್ದಾರೆ. ಯಾಕಂದರೆ ತುಂಬ ಲೇಟ್ ಆಗಿಬಿಟ್ರೆ ರಾಹುಗಾಲ ಬಂದ್ಬಿಡುತ್ತೆ. 12 ಗಂಟೆ ಒಳಗೆ ಹೊರಡಬೇಕಾಗಿತ್ತು. ಸೊ ಅವರು ಒಂದು 4 ಜನ 5 ಜನ ಅಷ್ಟು ಬಂದಿದ್ದರು. ಈ ಕಡೆಯಿಂದ ಪಾಪು ಅವಳು ಸೇರಿ 9 ಜನ ಆಗ್ತಾರೆ ಅಂತ ಹೇಳಿ ಸೊ ಎಲ್ಲ ಊಟ ಮಾಡ್ಕೊಂಡು ಹೊರಟ್ರು. ಮೊಮ್ಮ ಆಯ್ತಾ ಮಗನೇ ನಿಂದು? ಚಿನ್ನಿ ಚಿನ್ನಿ ಚಿನ್ನಿ, ಓಹೋ ಈ ವಯಸ್ಸಿಗೆ ನನ್ನ ಮಗನೇಲೇ ಏನು ಅಚ್ಚರಿ ನನ್ಕೊಂಡ್ರೆ ಯಾಕೆ ಹಂಗಾಡ್ತೀಯ ನೀನು? ನಾತ ನಾತ ಏನಮ್ಮನ ನೋಡೋದೇ ಇಲ್ವಂತ ನನ್ನ ಫೋನ್ ಬಿಟ್ಟು ಕಿತ್ಕೊತೀನೀಗ ಫೋನ. ಕಿತ್ಕಲ್ಲ ಕಿತ್ಕಲ್ಲವಾ? ಕಿತ್ಕೊಳ್ಳ ನೀನು ತಡ್ಕೊ. ಇನ್ನೊಂದು ತಿಂಗಳು ನಿನ್ನ ಮೂಲೆಗಾಗ್ತೀವಿ ಎಲ್ಲ ಸೇರ್ಕೊಂಡು. ಇನ್ನೊಂದು ತಿಂಗಳು ತಡ್ಕೊ ನೀನು. ಕೊಬ್ಬು 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 ನಿನಗೆ. ಹಾಂ ರೌಡಿನಾ? ಇಲ್ಲಿ ಇಷ್ಟು ಮಳ್ಳಂಗಿರ್ತಾನೆ. ಹಾಂ ಪೊಸೆಸಿವ್ನೆಸ್ ಪೊಸೆಸಿವ್ನೆಸ್ ಇದು ಪೊಸೆಸಿವ್ನೆಸ್ ಇದು. ಮುದು ಮುದು ಅತ್ತೆಗೊಂದು ಪಪ್ಪಿ ಕೊಡವಾ? ಲಾಲಿಪಾಪ್ ಕೊತ್ತೀನಿ, ಲಾಲಿಪಾಪ್ ಕೊತ್ತೀನಿ. ಪಪ್ಪಿ ಕೊತ್ತೀಯಾ? ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ ಕೊಡು. ಯಪ್ಪ ಯಪ್ಪ ಡಿಕ್ಕಿ ಕೊಡು ಮನೆ. ಅಮ್ಮ ಇಲ್ಲ, ಹೋಯ್ತು ಹೋಯ್ತು ಊರಿಗೆ ಹೋಯ್ತು ಅಮ್ಮ. ಡಿಶ್ ಏನದು ಏನದು? ಯಪ್ಪ ಹೆಂಗೆ ತಿಂತಾರೆ ನೋಡು ಮಗನೇ. ಅಯ್ಯಪ್ಪ ವಾ ತಿನ್ಬಿಟ್ರು. ಬೆಳಗ್ಗೆ ಪೂಜೆ ಮಾಡಿ ಕುಂಕುಮದ ಬಟ್ಲಲ್ಲಮ್ಮ. ಇರು ಅರ್ಶಿನ ಕುಂಕುಮ ಕೊಡ್ಲಿ ಒಂದು ನಿಮಿಷ. ಇನ್ನೊಂದ್ಸಲಿ ಮಾಡೆ ಹಿಂದೆ ತಿರ್ಕು. ಏ ಬೇಡ ಬಾ ಅಮ್ಮ, ಬೇಡ ಬಾ ಅಮ್ಮ, ಏ ಬೇಡ ಬೇಡ ಬಾ. ಹೌದು ಗಾಂಧಿ ಆಶೀರ್ವಾದ ಮಾಡಿ. ಭಗವಂತ ಒಳ್ಳೆ ಆರೋಗ್ಯ ಬಗ್ಗೆ ಕೊಳ್ಳೆ ಬದುಕು ಸಾಕು, ಆರೋಗ್ಯ ಕೊಟ್ಟು ಸಾಕು, ಅದು ಮುಖ್ಯ. ಆಯ್ತಮ್ಮ ಇರು ಇರು ಒಂದು ನಿಮಿಷ ಇರು. ಇಟ್ಕೊಳ್ಳಿ ಗಾಂಧಿ, ಹಂಗೆ ಇಟ್ಕೊಳ್ಳಿ. ಬಾಯ್ ನಾಟ ಅದೇನ್ ತಿಂತ ಇದ್ದಾನ? ಲಾಲಿಪಾಪು ಹಾಕೊಳ್ಳಿ ಬಿಡು ಪಾಪ, ಎಂಜಾಯ್ ಮಾಡ್ಲಿ ನೀನು. ಬಾಯ್ 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 ಬಾಯ್. ಪಪ್ಪಿ ಕೊಡು, ಪ್ಲೇನ್ ಕಿಸ್. ಮುದ್ದು ಬಾಯ್ ಬಾಯ್. ಈಗ ಅಳ್ತವನೆ ಅಷ್ಟೊತ್ತಿಂದ. ಎಲ್ಲಾರು ಬಿಟ್ಟು ಹೋಯ್ತಾ ಇರ್ತಾರೆ. ಅವನು ಬೇಕಂತೆ ಮೊನನು, ಅಲ್ಲಿ ಮೊನನು ಬೇಕಂತೆ. ನಾನು ಮೊನ ಇದ್ರೆ ಯಾರು ಬೇಡ. ಅಯ್ಯೋ ಅಪ್ಪನ ಮಗ ಅವನು. ನೋಡಿ ಅಮ್ಮನು ಬೇಡ, ದೊಡ್ಡಮ್ಮ ದೊಡ್ಡಪ್ಪನು ಬೇಡ. ಅಪ್ಪ ಬೇಕು, ನೀನು ಬಾ ಕಾರಲ್ಲಿ ಹೋಗೋಣ ಅಂತ. ಅವರು ಬೇಕು, ಇವನು ಬಾವು ಕಾರಲ್ಲಿ ಹೋಗೋಣ ಅಂತ. ಅಪ್ಪ ಇಷ್ಟೊಂದು ಹಚ್ಕೊಂಡು ಅವ್ರ ಅಪ್ಪನ. ಇಲ್ಲ ಇಲ್ಲ ಬಾ. ಇರ್ತವನೇ ಹಿಡಿದ್ಬಿಟ್ಟ. ಆಯ್ತು ಆಯ್ತು ಇಲ್ಲಪ್ಪ ಆಯ್ತು
ಅಳ್ಬಾರ್ದು ಬಾಯ್ 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 ಬಾಯ್. ಅಯ್ಯೋ ಬಾಯ್. ಗಾಂಧಿಗೆ ವಡೆ ಊಟ, ಅನ್ನ ಸಾಂಬಾರು ವಡೆ ಸೌತೆಕಾಯಿ. ವಾಟ್ಸಪ್ ಬಿಡಿ ಊಟ ಇಲ್ಲ ಅದವ್ರು ಮಾಡ್ತಾರೆ. ಅವ್ರಿಗೂ ಕೂಡ ಊಟಕ್ಕೆ ಹಾಕೊಟ್ಟು ಸತೀಶು ಕೂಡ ಊಟ ಮಾಡ್ತಾ ಇದ್ದಾರೆ. ನೀನು ಬೇಗ ಬೇಗ ತಿನ್ಕೋ, ಹೋಗಬೇಕು ಅರ್ಜೆಂಟು ಅಂತ ಅರ್ಜೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವರು ಶಿವಾರಕ್ಕೆ ಹೋಗಿ ಬರೋಷ್ಟರಲ್ಲಿ ಊಟ ಮಾಡ್ಕೊ ಅಂತ ಹೇಳಿದ್ದೆ ಅಲ್ವಾ ಅಂತ ಕೂಡ ಅಂತಲೇ ಇದ್ದರು. ಅದಕ್ಕೆ ನಾನು ಫಸ್ಟ್ ನೀವು ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಜೊತೆಗೆ ನಾನು ಊಟಕ್ಕೆ ಹಾಕ್ಕೊಂಡು ಊಟ ಮಾಡಿಕೊಂಡೆ. ಯಾಕೆ ಡ್ಯೂಟಿ ಆಯ್ತಾ? ಅಮ್ಮ ಎತ್ಕೋದು ಅವ್ನು ಕುತ್ಕೋ ಅಂತ ಅವನಿಗೆ. ಸೊ ನಾನು ನನ್ನ ತಮ್ಮ ಎಲ್ಲ ಊಟ ಮಾಡಾದ್ಮೇಲೆ ಅಮ್ಮ ಮಕ್ಕಳಿಗೆ ಅಂತ ಬಾಕ್ಸ್ಗೆ ಡಬ್ಬಿ ಕಟ್ಟು ಕೊಡ್ತಾ ಇದ್ದಾರೆ. ನಾ ಬೇಡ ಅಂದರೂ ಕೇಳಲಿಲ್ಲ. ಅದಕ್ಕೆ ಈಗ ನಾವು ಸಣ್ಣ ಶುರು ಮಾಡ್ಕೊಂಡ್ಬಿಟ್ಟು ಅವಾಗ ಜ್ಯೋತಿ ಭತ್ತ ಬೆಳೆದು ಇಷ್ಟು ಎರಡು ಮಟ್ಟ ಬತ್ತಿದ್ರು ಜ್ಯೋತಿ ಭತ್ತ. ಈಗ ತುಂಡು ಬೊಕ್ಕಳು ಕೊಯ್ಬೇಕು. ಇಲ್ಲ ಈಗಿನ ಬೆಳೆಗಳು ಸಣ್ಣ ಬೆಳೆಗಳು ಇಷ್ಟು ಬರ್ತಾವೆ. ಈಗ ಸಣ್ಣ ಬೆಳೆಗಳು ಬರ್ತಾವೆ. ಮುಂದ್ಲೆ ವಾರ ಅಂದ್ರೆ ನೆಕ್ಸ್ಟ್ ಬಂದಾಗ ಹಳ್ಳಿ ಕಡೆ ಸೋಮವಾರ ಶುಕ್ರವಾರ ಹಂಗೆ ಹೇಳೋದು. ನಡೀರಿ ಆಯ್ತು. ಮತ್ತೆ ನಮಗೊಂದು ಮದುವೆನೂ ಬೇರೆ ಅದೇ ಸೋಮವಾರ ಏನೋ ಅದು ಭಾನುವಾರ 15ಕ್ಕೆ ಹೇಳ್ಬಿಡಿ ಕೊಡಬೇಕಲ್ಲ ತಿರುಗಿ 15ಕ್ಕೆ ಅಂತ. ಓ ಯಾರು ಇವೆಲ್ಲ ಬರ್ದಿರೋ ರಂಗೋಲ ಬರ್ದಿರೋದು 16ಕ್ಕೆ ಪತಿದೇವ್ರೆ. ಓ ಹಂಗಾರ ಫಿಕ್ಸು 15 ಬಿಡಿ. ಅಮ್ಮ ಎಲೆ ಬೇಡ ನನಗೆ ಅವೆಲ್ಲ. ನೀನು ಬರ್ಲಾ? ಬಾಯ್ ಬಾಯ್. ಬಾಯ್. ಬರ್ಲಾ? ಸೊ ಫೈನಲಿ ಮನೆಗೆ ಬರೋವಾಗಿರೋ ಅಂಥ ಖುಷಿ ಹೋಗುವಾಗ ಇರೋದಿಲ್ಲ. ಮುಖ ಫುಲ್ಲು ಸಪ್ಪೆ ಆಗೋಯ್ತು ನನಗೆ. ಮದುವೆ ಇತ್ತು ಭಾನುವಾರ ಸೋಮವಾರ ಒಂದು ಮದುವೆಗೆ ಬರಬೇಕು ಮತ್ತೆ ವಾಪಸ್. ಆದ್ರೂ ನಗ್ನಗ್ತಾ ಹೋಗಬೇಕು ಅಂತ ನನ್ನ ಮನಸ್ಸಿಗೆ ಫೀಲೇ ಆಗಲಿಲ್ಲ. ಬರುವಾಗ ಅಮ್ಮನ ಮನೆಗೆ ಇರೋ ಸಂಭ್ರಮ ಸಡಗರ, ಹೋಗುವಾಗ ಇರೋದಿಲ್ಲ. ಮನ್ಸು ಫುಲ್ಲು ಭಾರ ಅನಿಸುತ್ತೆ. ಏನೋ ಕಳ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಫೀಲ್ ಆಗುತ್ತೆ. ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಸೊ ನಾಳೆ ಪೂಜೆಗೆ ಹೂ ಬೇಕಾಗಿತ್ತು. ಹಾಗೆಯೇ ಮಾರ್ಕೆಟ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ಒಟ್ಟಿಗೆ ಹೂವೆಲ್ಲ ತೊಗೊಂಡು ಹೋಗೋಣ ಅಂತ ಹೂವು ಮತ್ತು ಸ್ವಲ್ಪ ಪ್ರಸಾದಕ್ಕೆ ದಿನಸಿ ಬೇಕಾಗಿತ್ತು. ಸೊ ದಿನಸಿ ಎಲ್ಲನೂ ತೊಗೊಂಡು ಏನೇನು ಬೇಕು ಅಂತ ಹೇಳಿ ಮತ್ತೆ ಕಾರ್ ತೊಗೊಂಡು ಸಿಟಿಗೆ ಬರೋಕ್ಕಾಗೋದಿಲ್ಲ ಅಲ್ವಾ. ಏನೇನು ಬೇಕೋ ಎಲ್ಲ ತೊಗೊಂಡು ಮನೆಗೆ ಬಂದ ತಕ್ಷಣ ಸತೀಶ್ ಸ್ನಾನ ಮಾಡಿ ಕೆಳಗೆ ಹೊರಟರು. ತಕ್ಷಣ ಸತೀಶ್ ಸ್ನಾನ ಮಾಡಿ ಯಾವುದೋ ಆರ್ಡ್ರ್ ಮಾಡೋಕ್ಕೆ ಹೋದರು. ಹಾಲು ಕಾಯಿಸ್ತಾ ಇದ್ದೀನಿ, ಕಾಫಿ ಮಾಡಬೇಕು. ಹಾಲು ಕೂಡ ಕಾಯ್ತು. ಸೊ ಮಕ್ಕಳು ಬರೋ ಟೈಮ್ ಆಯಿತು, ಕಾಫಿ ಮಾಡಿಡಬೇಕು. ಯಾಕಂದರೆ ಬಂದ ತಕ್ಷಣ ಏನೂ ಸ್ನ್ಯಾಕ್ ಮಾಡಿಲ್ಲ. ಐರನ್ ಮಾಡಬೇಕು ಇವಾಗ. ಎಷ್ಟು ಬಟ್ಟೆಗಳಿದ್ದಾವೆ ನೋಡಿ ಫ್ರೆಂಡ್ಸ್. ನಾಳೆ ಬೇಕು ಯೂನಿಫಾರ್ಮ್ಸ್ ಅವರಿಗೆ ಐರನ್ ಮಾಡಬೇಕು. ಸೊ ಈ ಸೀರೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಚುಚ್ಚುತ್ತಾ ಇದೆ ನನ್ನ ಮೈಗೆಲ್ಲ. ಚುಚ್ಚು ಅನ್ನಿಸ್ಬಿಡ್ತು. ಬಂದ ತಕ್ಷಣ ಬಿಚ್ಚಾಕ್ಬಿಟ್ಟೆ ಕಣಪ್ಪ. ಹೇಗೆ ಕಾಣಿಸ್ತಾ ಇತ್ತು? ಚೆನ್ನಾಗಿತ್ತಾ? ಮೆಟೀರಿಯಲ್ ಸಾಫ್ಟಾಗೇ ಇದೆ, ಬಟ್ ಅದು ಜರಿ ವರ್ಕೋ ಏನೋ ಗೊತ್ತಿಲ್ಲ, ಎಲ್ಲ ಕಡೆ ಚುಚ್ಚುತ್ತೈತೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಐರನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಐರನ್ ಮಾಡಿ ಸಿಗ್ತೀನಿ. ಬ್ಯಾಟ್ರಿ ಲೋ ಆಗಿದೆ, ಚಾರ್ಜ್ಗೆ ಹಾಕಬೇಕು. ಸತೀಶ್ ಸ್ನಾನ ಮಾಡಿ ಹೋದರು, ಬಟ್ಟೆಗಳಿದ್ದಾವೆ ವಾಶ್ ಮಾಡಬೇಕು. ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನಾನ್ ವೆಜ್ ಎಲ್ಲ ತಿಂದಿದ್ರಲ್ಲ, ಸೊ ಹಾಗಾಗಿ ಸ್ನಾನ ಮಾಡಿದ್ದಾರೆ. ಹುಡುಗರಿದ್ದಾರೆ, ಸೊ ಆದ್ರೂ ಕೂಡ ಅವರು ಕೂಡ ಮಾಡ್ತಾರೆ. ಅವರಂತೂ ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ನಿಮಗೆ ಗೊತ್ತು. ನಾನು ಬಂದ ತಕ್ಷಣ ಎಲ್ಲ ಬಿಚ್ಚಾಕ್ತೆ. ಹೂವೆಲ್ಲ ಬಾಡೋಗಿದೆ, ಜುಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಜಡೆ ಹಾಕ್ಕೊಂಡಿದ್ದೀನಿ. ಸೊ ಬೇಗ ಕಾಫಿ ಎಲ್ಲ ಮಾಡಿಟ್ಟು ಐರನ್ ಮಾಡಿ ಸಿಗ್ತೀನಿ, ಓಕೆನಾ? ನನ್ನ ಸಂಜೆ ಕೆಲಸ ಬಾಗಿಲೆಲ್ಲ ತೊಳೆದು ಮತ್ತು ಪೊರ್ಟಿಕೋಗೆಲ್ಲ ನೀರು ಹಾಕಿ, ಪಾಟ್ಗೆಲ್ಲ ನೀರು ಹಾಕಿ ಎಲ್ಲ ಕೆಲಸ ಮುಗೀತು. ಯಾಕಂದರೆ ಚಪ್ಪಡಿ ಕಲ್ಲೇನಿದೆ ಮುಂದೆಗಡೆ, ಅದನ್ನು ಕಲ್ಲು ಮಳ್ಳು ಹೊಯ್ಸೋಕ್ಕೆ ಯಾರೋ ಒಬ್ಬರು ಅಂಕಲ್ ಬಂದಿದ್ದರು ಬೆಳಗ್ಗೆ. ಅವ್ರನ್ನ ಬಿಟ್ಟು ಹೋಗಿದ್ವಿ. ಸೊ ಅವರೆಲ್ಲನೂ ಗಲೀಜು ಮಾಡೋಗಿದ್ರು, ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿದೆ. ಆಮೇಲೆ ಕಾಫಿ ಮಾಡಿದೆ, ಇನ್ನೂ ಕುಡ್ದಿಲ್ಲ, ಬಿಸಿ ಸ್ವಲ್ಪ ಆರಬೇಕು. ಮಕ್ಕಳಿಗೆಲ್ಲ ಹಾಲು ಕಾಯಿಸಿಟ್ಟೆ. ಐರನ್ ಎಲ್ಲ ಮುಗೀತು. ಸತೀಶ ಸ್ನಾನ ಮಾಡಿದಂಥ ಬಟ್ಟೆಗಳು ಕೂಡ ವಾಶ್ ಮಾಡಾಕ್ತೆ. ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ನನ್ನ ಸಂಜೆ ಕೆಲಸ ಇದಿಷ್ಟು. ನನ್ನ ಮನೇಲಿ ಇರಲಿ ಇಲ್ಲದೆ ಇರಲಿ ಆ್ಯಸ್ ಯೂಶುವಲ್ ಆಗಿ ನನ್ನ ರೊಟೀನ್ ಇದಿಷ್ಟು ನಾನು ಮಾಡಬೇಕು. ಸೊ ನಾನು ಮಾಡಿದ್ದೀನಿ. ಬಂದ ತಕ್ಷಣ ನನಗೆ ಎಷ್ಟೊತ್ತಿಗೆ ಕೆಲಸ ಇಲ್ಲ, ಅದೆಲ್ಲ ಒಂಥರ ಕಲ್ಲುದು ಡಸ್ಟ್ ಧೂಳು ಥರ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಸೊ ಈಗ ಸ್ವಲ್ಪ ಎಡಿಟಿಂಗ್ ಕೆಲಸಗಳಿದೆ. ವಾಯ್ಸ್ ಓವರ್ ಕೊಟ್ಟಿಲ್ಲ, ವಾಯ್ಸ್ ಓವರ್ ಕೊಡಬೇಕು ವೀಡಿಯೋಗೆ. ಹೀಗಾಗಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಕೆಲಸಗಳೆಲ್ಲ ಮುಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಅವ್ರಿಗೂ ಕೂಡ ಸ್ನ್ಯಾಕ್ಸ್ ಎಲ್ಲ ಹಾಕಿಕೊಟ್ಟು, ಅವಳು ಪ್ರಸಾದ ಪುಳಿಯೋಗರೆ ಮಾಡಿದ್ರು ಅಲ್ವಾ, ಅದನ್ನೇ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇದ್ದಾಳೆ. ಯಾಕಂದರೆ ನನ್ನ ಮಗಳಿಗೆ ಪುಳಿಯೋಗರೆ
ಪುಳಿಯೋಗರೆ ಅಂದರೆ ಸಖತ್ ಇಷ್ಟ, ಫೇವ್ರೆಟ್. ಅವ್ರ ಅಪ್ಪ ಮಾಡೋ ಪುಳಿಯೋಗರೆ ಅಂದರೆ ಫೇವ್ರೆಟ್. ಸೊ ನನ್ನ ಮಗ ಹಾಲು ಕುಡಿದು ಟ್ಯೂಷನ್ಗೆ ಹೊರಟ, ನಾನು ಬೇಗ ಹೋಗಿ ಬೇಗ ಬಾ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ಸೋಣ, ಯಾಕಂದರೆ ವಾಕ್ ಹೋಗ್ಬೇಕಲ್ವ, ಹಾಗಾಗಿ ಬೇಗ ಬೇಗ ಬರ್ಕೋ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ನಾನು ಕೂಡ ರಂಗೋಲಿ ಪುಡಿ, ಕಲರ್ ಎಲ್ಲ ತೊಗೊಂಡು ವಾಕ್ಗೆ ಹೊರಟಂಥದ್ದು. ಅಷ್ಟರಲ್ಲಿ ಪ್ರಸಾದ ಕೂಡ ಪ್ರತಿಯೊಂದು ಪುಳಿಯೋಗರೆ, ಟೊಮೆಟೊ ಬಾತ್, ಕೇಸರಿ ಬಾತ್ ಪ್ರತಿಯೊಂದು ರೆಡಿ ಮಾಡಿ ಇಟ್ಟಿದ್ರು. ನನ್ನ ಫ್ರೆಂಡ್ಸು ಇವಾಗೆಲ್ಲ ಚಾರುಗೆ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ, ಅವಳಿಗೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಇವಾಗ, ವಾಕಲ್ಲಿ ಬರೋ ಫ್ರೆಂಡ್ಸ್ ಎಲ್ಲ. ಸೊ ಅದನ್ನು ನೋಡಿಕೊಂಡು ನಾನು ಬೇಗ ಬೇಗ 8 ರೌಂಡ್ ಮಾಡಿದೆ ವಾಕ್ನ ಅಂತ ಹೇಳ್ಬೋದು. ಸ್ವಲ್ಪ ರನ್ನೆಲ್ಲ ಮುಗಿಸ್ಕೊಂಡು ಗಣಪತಿ ಹತ್ರ ಬಂದು ರಂಗೋಲೆ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ಒಳಗಡೆ ಎಲ್ಲ ಹೋಗಲಿಲ್ಲ ನಾನು, ಈಚೆಗಡೆನೇ ರಂಗೋಲೆ ಹಾಕಿದೆ. ಸಿಂಪಲ್ಲಾಗಿ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ, ಯಾಕಂದರೆ ನಾನ್ ವೆಜ್ ತಿಂದಿದ್ದರಿಂದ ಅದ್ರ ಹತ್ರನೂ ಹೋಗಬಾರ್ದು ಅಂತ ಈಚೆನೇ ಸಿಂಪಲ್ಲಾಗಿ ರಂಗೋಲೆ ಹಾಕಿ ತುಂಬ ಟಯರ್ಡ್ ಆಯಿತು, ಸುಸ್ತಾಯಿತು. ಮನೆಗೆ ಬಂದು ಒಂದು ಸೌತೆಕಾಯಿ ತಿಂದ್ಕೊಂಡು ಮಕ್ಕಳಿಗೆಲ್ಲ ಓದಿಸ್ಬೇಕು, ಬರೆಸ್ಬೇಕು. ಯಾಕಂದರೆ ಈಗೆಲ್ಲ ಮಿಡ್ ಟರ್ಮ್ ಟೈಮ್ ನಿಮಗೆ ಗೊತ್ತು. ಸ್ವಲ್ಪ ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳಿಕೊಂಡು ತಲೆಗೆ ಎಣ್ಣೆ ಅಪ್ಲೈ ಮಾಡಿ 1 ವಾರ ಆಗಿತ್ತು. ಹರಳೆಣ್ಣೆ ಕಾಯಿಸಿ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡಿಕೊಂಡು ಓದಿಸ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬಂದ. ಅವ್ನು ಬಂದ ತಕ್ಷಣ ಕಚ್ಚಾಟ ಕಿತ್ತಾಟ ಇಬ್ಬರದೂ ಶುರು ಆಗಿಬಿಡುತ್ತೆ ರಾಮಾಯಣ. ಎಲ್ಲರೂ ಮನೇಲಿ ಇದೇನೆ, ಹೊಟ್ಟೆ ಹಶು ಅಂತ ಇದ್ಲು. ನಾನು ಓದು ಮುಗಿಸೋ ತನಕ ಊಟಕ್ಕೆ ಹಾಕ್ಕೊಡಲ್ಲ ಅಂದೆ. ಬಿಸಿ ಬಿಸಿ ಚಪಾತಿ ಹರಿದೆ, ಅಮ್ಮ ಕೊಟ್ಟಿದ್ದಂಥ ಚಿಕನ್ ಮತ್ತು ಮಟನ್ ಎಲ್ಲ ಬಿಸಿ ಮಾಡಿ, ನಾವು ಮನೇಲಿ ಮಾಡೇ ಇಲ್ಲ ಸುಮಾರು ದಿನ ಆಯಿತು. ಅದನ್ನು ನೀಟಾಗಿ ಬಿಸಿ ಮಾಡಿ ಇಬ್ರಿಗೂ ಊಟಕ್ಕೆ ಹಾಕ್ಕೊಟ್ಟೆ. ಇಬ್ಬರು ಊಟ ಮಾಡಿ ಮಲಗಿದ್ರು. ಸತೀಶ್ಗೂ ಕೂಡ ಚಪಾತಿ ಜೊತೆಗೆ ಮಟನ್ ಸಾಂಬಾರು, ಚಿಕನ್ ಎಲ್ಲ ಹಾಕಿಕೊಟ್ಟೆ. ಏನೇ ತಿಂದ್ರೂ ಅವ್ರಿಗೆ ಚುರುಮುರಿ ಬೇಕೇ ಬೇಕು. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್